ನಿಧಿ ಸುಬ್ಬಯ್ಯ ಮನೆ ಗೇಟಿಗೆ ಪಟಾಕಿ ಇಟ್ಟ ಯಶ್ ನಿಜ ಜೀವನದಲ್ಲಿ ತುಂಬಾ ಡೇರಿಂಗ್ ಪರ್ಸನ್. ರಾಜ ಹುಲಿಯ ಸಿನಿಮಾದಂತೆ ಅವರು ಇದ್ದಿದ್ದು ನಿಜ. ನಿಧಿ ಸುಬ್ಬಯ್ಯ ಮನೆ ಗೇಟಿಗೆ ಪಟಾಕಿ ಇಟ್ಟ ಯಶ್ ನಿಜ ಜೀವನದಲ್ಲಿ ತುಂಬಾ ಡೇರಿಂಗ್ ಪರ್ಸನ್. ರಾಜ ಹುಲಿ ಸಿನಿಮಾದಂತೆ ಅವರ ನಿಜ ಜೀವನ. ಅವರು ಗೆಳೆಯನಿಗೋಸ್ಕರ ಏನು ಬೇಕಾದ್ರೂ ಮಾಡೋಕೆ ಸಿದ್ಧ. ಗೆಳೆಯನ ಒಂದು ವಿಚಾರಕ್ಕೆ ಅವರು ಏನು ಬೇಕಾದ್ರೂ ಮಾಡೋಕೆ ಸಿದ್ಧರಿದ್ರು. ಗೆಳೆಯ ಹೇಳಿದಂತೆ ನಟಿ ಮನೆಯ ಗೇಟಿಗೆ ಪಟಾಕಿಯನ್ನ ಹಚ್ಚಿದ್ರಂತೆ. ನಿಧಿ ಸುಬ್ಬಯ್ಯ ಅವರ ಮನೆಯ ಗೇಟಿಗೆ ಯಶ್ ಪಟಾಕಿಯನ್ನ ಇಟ್ಟಿದ್ರಂತೆ. ಪಟಾಕಿ ಇಟ್ಟು ಡಮ್ ಅನ್ಸಿದ್ರು. ಪಟಾಕಿ ಹಚ್ಚಲು ನಿಜವಾದ ಕಾರಣ ಏನು? ನಟ ಯಶ್ ಮಿಡಲ್ ಕ್ಲಾಸ್ ಹೀರೋ, ಆದ್ರೆ ಈಗ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ಬಿಟ್ಟಿದ್ದಾರೆ. ನನ್ನ ಫ್ರೆಂಡ್ ಒಬ್ಬ ಹುಡುಗಿಗೆ ಲವ್ ಮಾಡ್ತಾ ಇದ್ದ. ಅವನಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ವಿ. ನಿಧಿ ಸುಬ್ಬಯ್ಯ ನನ್ನ ಫ್ರೆಂಡ್ ಲವರ್ ಹತ್ತಿರ ಫಿಟ್ಟಿಂಗ್ ಇಟ್ಟಿರುವಂತಹ ಕಾರಣ ಆ ಹುಡುಗನ ಸರಿ ಇಲ್ಲ ಅಂತ ಹೇಳಿ ಫಿಟ್ಟಿಂಗ್ ಇಟ್ಟಿದ್ರಂತೆ. ಆ ಕಾರಣಕ್ಕಾಗಿ ನಿಧಿ ಮನೆ ಗೇಟಿಗೆ ಪಟಾಕಿಯನ್ನ ಹಚ್ಚಿದ್ವಿ. ಬರುವಾಗ ಲೈಟ್ ಎಲ್ಲ ಆನ್ ಆಯ್ತು, ಜಸ್ಟ್ ಮಿಸ್ ಆದ್ವಿ ಅಂತ ಹೇಳಿ ಯಶ್ ಹೇಳ್ಕೊಂಡಿದ್ದಾರೆ. ಇತ್ತೀಚಿನ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ವಿಚಾರ ಇಷ್ಟೇ, ಇದು ಹಳೆಯ ಒಂದು ಕತೆ. ನಿಧಿ ಸುಬ್ಬಯ್ಯ ಅವರು ಈ ಕಥೆಯನ್ನ ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಹೇಳಿದ್ರು. ಯಶ್ ನಮ್ಮ ಮನೆಗೆ ಬಂದು ಪಟಾಕಿ ಇಟ್ಟಿದ್ರು ಗೇಟಿಗೆ ಅನ್ನುವಂತಹ ವಿಚಾರವನ್ನ ನಿಧಿ ಸುಬ್ಬಯ್ಯ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಹೇಳ್ಕೊಂಡಿದ್ರು. ಆದ್ರೆ ಕಾರಣ ಗೊತ್ತಿರಲಿಲ್ಲ. ಇತ್ತೀಚಿನ ಸಂದರ್ಶನದಲ್ಲಿ ನಟ ಯಶ್ ಕಾರಣವನ್ನು ಕೂಡ ಹೇಳಿದ್ರು. ಯಾಕಂತಂದ್ರೆ ಫ್ರೆಂಡ್ಗೋಸ್ಕರ ನಾನೇನ್ ಬೇಕಾದ್ರೂ ಮಾಡೋಕೆ ಸಿದ್ಧ. ಫ್ರೆಂಡ್ ಒಬ್ಬ ಹುಡುಗಿಯನ್ನ ಲವ್ ಮಾಡಿದ್ದ. ಆ ಹುಡುಗಿಯನ್ನ ಪಟಾಯಿಸ್ತಾ ಇದ್ದ. ಆಗ ನಿಧಿ ಸುಬ್ಬಯ್ಯ ಅವರು ಆ ಹುಡುಗಿಗೆ ಫಿಟ್ಟಿಂಗ್ ಇಟ್ಟಿದ್ರು. ಇವನು ಸರಿ ಇಲ್ಲ ಅನ್ನೋದು ಫಿಟ್ಟಿಂಗ್ ಇಟ್ಟಿದ್ರು. ಆ ಕಾರಣಕ್ಕೋಸ್ಕರ ನಿಧಿ ಸುಬ್ಬಯ್ಯ ಅವರ ಮನೆಯ ಗೇಟಿಗೆ ಪಟಾಕಿ ಇಟ್ಟು ಬಂದಿದ್ವಿ. ಲೈಟ್ ಎಲ್ಲ ಆನ್ ಆಯ್ತು, ಜಸ್ಟ್ ಮಿಸ್ ಆದ್ವಿ ಅನ್ನುವಂಥದ್ದನ್ನ ನಿಧಿ ಸುಬ್ಬಯ್ಯ ಅವರ ವಿಚಾರವನ್ನ ರಾಕಿಂಗ್ ಸ್ಟಾರ್ ಯಶ್ ಸಂದರ್ಶನ ಒಂದರಲ್ಲಿ ಹೇಳಿದ್ದಾರೆ.